ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ವೀರೇಂದ್ರ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಈಗ ಸರ್ಕಾರಕ್ಕೆ ಅವಕಾಶ ಇದೆ, ಕೆಎಸ್ಟಿನ ಅವರು ರಿಯಾಯಿತಿ ಮಾಡಬಹುದು, ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿ ಅಫ್ಕೋರ್ಸ್ ನಾವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಬಹುದು. ಈಗ ಜನರ ಹಿತವನ್ನ ಕಾಪಾಡುವಂತಹ ಆಶಯ ಕಾಳಜಿ ಇದ್ರೆ ಕೆಎಸ್ಟಿನ ರಿಯಾಯಿತಿ ಮಾಡಬಹುದು. ಯಾಕೆ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಯೋಚನೆ ಮಾಡಬಾರದು? ಖಂಡಿತ ಮಾಡಲೇಬೇಕು. ಅದು ಯಾಕೆ ಅಂತ ನಾನು ನಿಮಗೆ ಎಳೆಯಾಗಿ ವಿವರಿಸುವಂತ ಪ್ರಯತ್ನ ಮಾಡ್ತೀನಿ ಶ್ರೀಪಾದ್. ನೋಡಿ, ಹೆಚ್ಚಾಗಿರೋದು ಯಾವುದು? ಹೆಚ್ಚಾಗಿರೋದು ತೈಲದ ಮೂಲ ಬೆಲೆ ಈಗ ಬದಲಾವಣೆ ಆಗಿರುವಂತದ್ದು. ನೋಡಿ, ತೈಲ ಮಾರಾಟ ಕಂಪನಿಗಳು ಅದನ್ನೀಗ ಹೆಚ್ಚು ಮಾಡಿವೆ. ಯಾಕಂದ್ರೆ ಅವ್ರ ಮೇಲೆ ಹೊರೆ ಬಂದಿದೆ. ಯಾಕೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಈಗ ಅವರು ಅನಿವಾರ್ಯವಾಗಿ ಹೆಚ್ಚು ಮಾಡಬೇಕಾದಂತ ಪರಿಸ್ಥಿತಿ ಬಂತು. 1,000 ಕೋಟಿ ರೂಪಾಯಿ ಪ್ರತಿನಿತ್ಯ ಅವರು ಹೊರೆಯನ್ನ ಹೊರಬೇಕಾಗ್ತಾ ಇತ್ತು. ಆ ಕಾರಣಕ್ಕಾಗಿ ನೋಡಿ, ಒಂದು ಬ್ಯಾರಲ್ಗೆ $60 ಇದ್ದಂತಹ ಕಚ್ಚಾ ತೈಲದ ಬೆಲೆ $106ಗೆ ಹೆಚ್ಚಿಗೆ ಆದಾಗ ಅನಿವಾರ್ಯ ಅವ್ರು ಮಾಡಬೇಕಿತ್ತು, ಮಾಡಿದ್ರು. ಅದನ್ನ ಖರೀದಿಯಿಂದ ನಷ್ಟ ಅನುಭವಿಸಬೇಕಾಗಿತ್ತು ಅನ್ನೋದು ಬಹಳ ಮುಖ್ಯವಾದ ಕಾರಣ. ಈಗ ನಾನು ತೆರಿಗೆ ರಚನೆ ಯಾವ ರೀತಿ ಇದೆ ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೇಂದ್ರ ಸುಂಕವನ್ನ ಹಾಕುತ್ತೆ. ಕರ್ನಾಟಕ ರಾಜ್ಯ ಅಂದ್ರೆ ಯಾವುದೇ ರಾಜ್ಯ ಆಗಿರಲಿ, ರಾಜ್ಯ ಸೇಲ್ಸ್ ಟ್ಯಾಕ್ಸ್ ಅನ್ನ ಹಾಕುತ್ತೆ. ಏನು ವ್ಯತ್ಯಾಸ ಸುಂಕಕ್ಕೂ ಹಾಗೂ ಸೇಲ್ಸ್ ಟ್ಯಾಕ್ಸ್ಗೂ, ಮಾರಾಟ ತೆರಿಗೆಗೂ ಏನು ವ್ಯತ್ಯಾಸ ಅಂತ ನೋಡೋದಾದ್ರೆ, ಸುಂಕ ಇದೆಯಲ್ಲ ಅದು ಫಿಕ್ಸ್ಡ್, ಅದು ಬದಲಾಗೋಲ್ಲ. ಒಂದು ಸತಿ ಅವರು 1 ಲೀಟರ್ಗೆ ಇಷ್ಟು ಸುಂಕ, ಈಗ 60 ರೂಪಾಯಿಗೆ 11 ರೂಪಾಯಿ ಸುಂಕ ಅಂತ ಫಿಕ್ಸ್ ಮಾಡಿದ್ರೆ ಪೆಟ್ರೋಲ್ಗೆ, ಅದು ಫಿಕ್ಸ್ಡ್, ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಸೇಲ್ಸ್ ಟ್ಯಾಕ್ಸ್ ಅಂತ ಹಾಕ್ತಾ ಇದಾರಲ್ಲ, ಮಾರಾಟ ತೆರಿಗೆ, ಅದು ಬದಲಾಗ್ತಾ ಇರುತ್ತೆ. ಯಾವ ರೀತಿ ಬದಲಾಗುತ್ತೆ ನೋಡಿ, 1 ಲೀಟರ್ ಪೆಟ್ರೋಲ್ಗೆ ಮೂಲ ಬೆಲೆ ಏನು ಹೆಚ್ಚಿಗೆ ಆಗುತ್ತಲ್ಲ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಹಾಕುವಂತಹ ಅಬಕಾರಿ ಸುಂಕ ಕೂಡ ಅದೊಂದು ಫಿಕ್ಸ್ಡ್ ಆಗಿರುತ್ತೆ. ಅದರನ್ನ ಒಟ್ಟು ಮಾಡಿದ್ರೆ ಮೊತ್ತ ಎಷ್ಟು ಬರುತ್ತಲ್ಲ, ಮೂಲ ತೈಲದ ಮೂಲ ಬೆಲೆ ಪ್ಲಸ್ ಸುಂಕ, ಅದರ ಒಟ್ಟು ಮೊತ್ತದ ಮೇಲೆ ಶೇಕಡವಾರು ಪ್ರಮಾಣದಲ್ಲಿ ರಾಜ್ಯ ಸರ್ಕಾರದ ಮಾರಾಟ ತೆರಿಗೆ ನಿರ್ಧಾರ ಆಗುತ್ತೆ. ಅದೆಷ್ಟು? ಅದನ್ನು ಕೂಡ ನಾನು ನಿಮಗೆ ಎಕ್ಸಾಕ್ಟ್ ಹೇಳ್ತೀನಿ. ಅಪ್ರಾಕ್ಸಿಮೇಟ್ 30% ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಎಕ್ಸಾಕ್ಟ್ಲಿ 29.84% ಕರ್ನಾಟಕ ರಾಜ್ಯದ ಮಾರಾಟ ತೆರಿಗೆ. ಸೊ ಇದು ಯಾವ ರೀತಿ ಆಯ್ತು? 29.84% ಅಂತ ನಾನು ಹೇಳಿದೆ, ಪರ್ಸೆಂಟೇಜ್ ಅಲ್ಲಿ ಹೇಳಿದೆ. ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ 102 ರೂಪಾಯಿ ಇತ್ತು ಅನ್ಕೊಳ್ಳಿ ಪೆಟ್ರೋಲ್ ರೇಟ್. 1 ಲೀಟರ್ಗೆ 102 ರೂಪಾಯಿ ಇತ್ತು. ಸತತವಾಗಿ 3 ಬಾರಿ ಹೆಚ್ಚಿಗೆ ಆಗಿದ್ರಿಂದ ಒಂದು 6 ರೂಪಾಯಿ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಎಷ್ಟಾಯ್ತು? 102 ಪ್ಲಸ್ 6, 108 ರೂಪಾಯಿ ಆಯ್ತು. ಆ 108 ರೂಪಾಯಲ್ಲಿ ಹೆಚ್ಚಾಗಿರೋದು ಎಷ್ಟು? 6 ರೂಪಾಯಿ. ಆ 6 ರೂಪಾಯಿ 30%, 6 ರೂಪಾಯಿಯ 30%, ಶೇಕಡ 30 ಅಂದ್ರೆ ಎಷ್ಟಾಗುತ್ತೆ? ₹1.80. ಆ ₹1.80 ಇದೆಯಲ್ಲ, ಪ್ರತಿ ಲೀಟರ್ಗೆ ₹1.80 ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅನಾಯಾಸವಾಗಿ, ಸದ್ದು ಗದ್ದಲ ಇಲ್ಲದ ಹಾಗೆ, ಯಾವುದೇ ಇವರು ಘೋಷಣೆ ಮಾಡಿಲ್ಲ, ಯಾವುದೇ ತೆರಿಗೆ ಹಾಕಿಲ್ಲ, ಅವ್ರು ಇದ್ದಂಗೆ ಇದ್ದಾರೆ. ಪ್ರತಿ ಲೀಟರ್ಗೆ ₹1.80 ಹೆಚ್ಚಿಗೆ ಬರ್ತಾ ಇದೆ. ಆ ಹೆಚ್ಚುವರಿ ಮೊತ್ತ ಎಷ್ಟಾಗುತ್ತೆ ಅಂದ್ರೆ ನೋಡಿ, ಈ ವರ್ಷ ನಾ ಹೇಳ್ತಿರೋದು ಈ ಆರ್ಥಿಕ ವರ್ಷ 26-27ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಗುರಿ ಮಾಡಿಕೊಂಡಿರೋದು ಎಷ್ಟು? 32,400 ಕೋಟಿ ರೂಪಾಯಿಯಷ್ಟು ಈ ಬಾರಿ ನಾವು ಮಾರಾಟ ತೆರಿಗೆಯನ್ನ ಯಾವ್ದ್ರಿಂದ? ತೈಲದಿಂದ, ಪೆಟ್ರೋಲ್ ಡೀಸೆಲ್ ನಿಂದ ಸಂಗ್ರಹ ಮಾಡಬೇಕು ಅಂತ ಗುರಿ ಹಾಕೊಂಡಿದ್ದಾರೆ. ಅದು ಈಗ ಈ ಹೆಚ್ಚಳದಿಂದಾಗಿ ಎಷ್ಟಾಗುತ್ತೆ ಅಂದ್ರೆ ಸರಿಸುಮಾರು 37,400 ಕೋಟಿ ರೂಪಾಯಿಗೆ ಹೋಗುತ್ತೆ. ಅಂದ್ರೆ ಇವರು ಗುರಿ ಇಟ್ಟುಕೊಂಡಿರೋದಕ್ಕಿಂತ 5,000 ಕೋಟಿ ರೂಪಾಯಿ ಅಷ್ಟು ಹೆಚ್ಚಿಗೆ ಆಗುತ್ತೆ. ನಾವಿಷ್ಟೇ ಹೇಳ್ತಿರೋದು. ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಿದ್ರಲ್ಲ, ನಾವ್ಯಾಕೆ ಹೊರೆ ಹೊತ್ಕೋಬೇಕು? ಬೇಡ, ನೀವು ಹೊರೆ ಹೊತ್ಕೋಬೇಡಿ. ಸಿದ್ದರಾಮಯ್ಯ ಅವ್ರು ಕೇಳ್ತಿದ್ರಲ್ಲ, ಅವ್ರು ಜಾಸ್ತಿ ಮಾಡಿದ್ರೆ ನಾವು ಕಡಿಮೆ ಮಾಡ್ಬೇಕಂತ. ಅವ್ರು ಜಾಸ್ತಿ ಮಾಡಿರೋದಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಿಗೆ ಆಗಿದೆ. ಇನ್ನು ಫ್ಯಾಕ್ಟ್, ಕೇಂದ್ರ ಸರ್ಕಾರ ಏನ್ ಮಾಡಿದೆ? 10 ರೂಪಾಯಿಯಷ್ಟು ಸುಂಕವನ್ನ ಕಡಿಮೆ ಮಾಡ್ತು. ಮಾರ್ಚ್ ತಿಂಗಳಿನಲ್ಲಿ ಘೋಷಣೆ ಮಾಡ್ತು. 10 ರೂಪಾಯಿ ಪೆಟ್ರೋಲ್ ಮೇಲೂ ಸುಂಕವನ್ನು 10 ರೂಪಾಯಿ ಕಡಿಮೆ ಮಾಡ್ತು. ಡೀಸೆಲ್ ಮೇಲೂ ಕೂಡ 10 ರೂಪಾಯಿ ಸುಂಕವನ್ನ ಕಡಿಮೆ ಮಾಡ್ತು. ಅವ್ರು ಹೆಚ್ಚಿಗೆ ಮಾಡಿರೋದಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯುದ್ಧದ ಕಾರಣದಿಂದಾಗಿ ಕಚ್ಚಾ ತೈಲ ಬೆಲೆ ಹೆಚ್ಚಾಗಿದೆ. ತೈಲ ಕಂಪನಿಗಳು ಕೂಡ ಹೆಚ್ಚಿಗೆ ಮಾಡಿವೆ. ಹೀಗಾಗಿ ಹೆಚ್ಚಿಗೆ ಆಗಿದೆ. ನಿಮಗೆ ಅದರ ಲಾಭ ಸಿಗ್ತಾ ಇದೆ ಅನಾಯಾಸವಾಗಿ. ಪ್ರತಿ ಲೀಟರ್ಗೆ ₹1.80, ವರ್ಷಕ್ಕೆ 5,000 ಕೋಟಿ ರೂಪಾಯಿ ಸಿಗ್ತಾ ಇದೆ. ಅದನ್ನ ಜನರಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಾಮಿ, ಇಷ್ಟೇ ಕೇಳ್ತಿರೋದು ನಾವು. ಇಲ್ಲೋಪ್ಪ, ನಾವು ಜನರಿಗೆ ಟ್ರಾನ್ಸ್ಫರ್ ಮಾಡಲ್ಲ. ಬೇಡ, ಹೇಳಿ ನೀವು ಏನ್ ಮಾಡ್ತೀರಿ ಅದನ್ನ. ಆಯ್ತಪ್ಪ, 5,000 ಕೋಟಿ ರೂಪಾಯಿ ಬರುತ್ತೆ ನಮಗೆ, ನಾವು ಇದನ್ನ ಗ್ಯಾರಂಟಿಗೆ ಯೂಸ್ ಮಾಡ್ತೀವಿ, ಇಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತೀವಿ ಅಂದ್ರೆ ಮುಚ್ಚಿಡಬಾರ್ದು. ನಿಮ್ಮ ಮೇಲೆ ಹೊಣೆಗಾರಿಕೆ ಇದೆ, ಉತ್ತರದಾಯಿತ್ವ ಇದೆ. ಹೀಗಾಗಿ ಅದನ್ನ ಜನರಿಗೆ ಹೇಳಿ. ನೋಡಿ, GST ಕೌನ್ಸಿಲ್ಗೆ ಯಾರು ಹೋಗ್ತಾರೆ? ಕೃಷ್ಣ ಬೈರೇಗೌಡರು ಹೋಗ್ತಾರೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಯಾರಿದ್ದಾರೆ? ಬಸವರಾಜ ರಾಯರೆಡ್ಡಿ ಅವರು ಇದ್ದಾರೆ. ಪ್ರತಿನಿತ್ಯ ಮಾತಾಡ್ತಾ ಇರ್ತಾರೆ. ಇದನ್ನ ಮಾತಾಡಿ ಸ್ವಾಮಿ,
ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡಿ. ಜನ ದಡ್ರಲ್ಲ, ಜನರಿಗೆ ಅರ್ಥ ಆಗುತ್ತೆ. ಆದ್ರೆ ಇದನ್ನ ಜನರಿಗೂ ಕೂಡ ಟ್ರಾನ್ಸ್ಫರ್ ಮಾಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ವೀರೇಂದ್ರ ಮಾಹಿತಿಗಾಗಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ವೀರೇಂದ್ರ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಈಗ ಸರ್ಕಾರಕ್ಕೆ ಅವಕಾಶ ಇದೆ, ಕೆಎಸ್ಟಿನ ಅವರು ರಿಯಾಯಿತಿ ಮಾಡಬಹುದು. ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿ, ಅಫ್ಕೋರ್ಸ್ ನಾವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಬಹುದು. ಈಗ ಜನರ ಹಿತವನ್ನ ಕಾಪಾಡುವಂತಹ ಆಶಯ, ಕಾಳಜಿ ಇದ್ರೆ ಕೆಎಸ್ಟಿನ ರಿಯಾಯಿತಿ ಮಾಡಬಹುದು. ಯಾಕೆ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಯೋಚನೆ ಮಾಡಬಾರದು? ಖಂಡಿತ ಮಾಡಲೇಬೇಕು. ಅದು ಯಾಕೆ ಅಂತ ನಾನು ನಿಮಗೆ ಎಳೆಯಾಗಿ ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. ಶ್ರೀಪಾದ್, ನೋಡಿ, ಹೆಚ್ಚಾಗಿರೋದು ಯಾವುದು? ಹೆಚ್ಚಾಗಿರೋದು ತೈಲದ ಮೂಲ ಬೆಲೆ. ಈಗ ಬದಲಾವಣೆ ಆಗಿರುವಂತದ್ದು ನೋಡಿ. ತೈಲ ಮಾರಾಟ ಕಂಪನಿಗಳು ಅದನ್ನೀಗ ಹೆಚ್ಚು ಮಾಡಿವೆ. ಯಾಕಂದ್ರೆ ಅವ್ರ ಮೇಲೆ ಹೊರೆ ಬಂದಿದೆ. ಯಾಕೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಈಗ ಅವರು ಅನಿವಾರ್ಯವಾಗಿ ಹೆಚ್ಚು ಮಾಡಬೇಕಾದಂತ ಪರಿಸ್ಥಿತಿ ಬಂತು. 1,000 ಕೋಟಿ ರೂಪಾಯಿ ಪ್ರತಿನಿತ್ಯ ಅವರು ಹೊರೆಯನ್ನ ಹೊರಬೇಕಾಗ್ತಾ ಇತ್ತು. ಆ ಕಾರಣಕ್ಕಾಗಿ ನೋಡಿ, ಒಂದು ಬ್ಯಾರಲ್ಗೆ $60 ಇದ್ದಂತಹ ಕಚ್ಚಾ ತೈಲದ ಬೆಲೆ $106ಗೆ ಹೆಚ್ಚಿಗೆ ಆದಾಗ ಅನಿವಾರ್ಯ ಅವ್ರು ಮಾಡಬೇಕಿತ್ತು, ಮಾಡಿದ್ರು. ಅದನ್ನ ಖರೀದಿಯಿಂದ ನಷ್ಟ ಅನುಭವಿಸಬೇಕಾಗಿತ್ತು ಅನ್ನೋದು ಬಹಳ ಮುಖ್ಯವಾದ ಕಾರಣ. ಈಗ ನಾನು ತೆರಿಗೆ ರಚನೆ ಯಾವ ರೀತಿ ಇದೆ ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೇಂದ್ರ ಸುಂಕವನ್ನ ಹಾಕುತ್ತೆ. ಕರ್ನಾಟಕ ರಾಜ್ಯ ಅಂದ್ರೆ ಯಾವುದೇ ರಾಜ್ಯ ಆಗಿರಲಿ, ರಾಜ್ಯ ಸೇಲ್ಸ್ ಟ್ಯಾಕ್ಸ್ ಅನ್ನ ಹಾಕುತ್ತೆ. ಏನು ವ್ಯತ್ಯಾಸ ಸುಂಕಕ್ಕೂ ಹಾಗೂ ಸೇಲ್ಸ್ ಟ್ಯಾಕ್ಸ್ಗೂ, ಮಾರಾಟ ತೆರಿಗೆಗೂ ಏನು ವ್ಯತ್ಯಾಸ ಅಂತ ನೋಡೋದಾದ್ರೆ, ಸುಂಕ ಇದೆಯಲ್ಲ ಅದು ಫಿಕ್ಸ್ಡ್, ಅದು ಬದಲಾಗೋಲ್ಲ. ಒಂದು ಸತಿ ಅವರು 1 ಲೀಟರ್ಗೆ ಇಷ್ಟು ಸುಂಕ, ಈಗ 60 ರೂಪಾಯಿಗೆ 11 ರೂಪಾಯಿ ಸುಂಕ ಅಂತ ಫಿಕ್ಸ್ ಮಾಡಿದ್ರೆ ಪೆಟ್ರೋಲ್ಗೆ, ಅದು ಫಿಕ್ಸ್ಡ್, ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಸೇಲ್ಸ್ ಟ್ಯಾಕ್ಸ್ ಅಂತ ಹಾಕ್ತಾ ಇದಾರಲ್ಲ, ಮಾರಾಟ ತೆರಿಗೆ, ಅದು ಬದಲಾಗ್ತಾ ಇರುತ್ತೆ. ಯಾವ ರೀತಿ ಬದಲಾಗುತ್ತೆ ನೋಡಿ, 1 ಲೀಟರ್ ಪೆಟ್ರೋಲ್ಗೆ ಮೂಲ ಬೆಲೆ ಏನು ಹೆಚ್ಚಿಗೆ ಆಗುತ್ತಲ್ಲ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಹಾಕುವಂತಹ ಅಬಕಾರಿ ಸುಂಕ ಕೂಡ ಅದೊಂದು ಫಿಕ್ಸ್ಡ್ ಆಗಿರುತ್ತೆ. ಅದರನ್ನ ಒಟ್ಟು ಮಾಡಿದ್ರೆ ಮೊತ್ತ ಎಷ್ಟು ಬರುತ್ತಲ್ಲ, ತೈಲದ ಮೂಲ ಬೆಲೆ ಪ್ಲಸ್ ಸುಂಕ, ಅದರ ಒಟ್ಟು ಮೊತ್ತದ ಮೇಲೆ ಶೇಕಡವಾರು ಪ್ರಮಾಣದಲ್ಲಿ ರಾಜ್ಯ ಸರ್ಕಾರದ ಮಾರಾಟ ತೆರಿಗೆ ನಿರ್ಧಾರ ಆಗುತ್ತೆ. ಅದೆಷ್ಟು? ಅದನ್ನು ಕೂಡ ನಾನು ನಿಮಗೆ ಎಕ್ಸಾಕ್ಟ್ ಹೇಳ್ತೀನಿ. ಅಪ್ರಾಕ್ಸಿಮೇಟ್ 30% ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಎಕ್ಸಾಕ್ಟ್ಲಿ 29.84% ಕರ್ನಾಟಕ ರಾಜ್ಯದ ಮಾರಾಟ ತೆರಿಗೆ. ಸೊ ಇದು ಯಾವ ರೀತಿ ಆಯ್ತು? 29.84% ಅಂತ ನಾನು ಹೇಳಿದೆ, ಪರ್ಸೆಂಟೇಜ್ ಅಲ್ಲಿ ಹೇಳಿದೆ. ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ $102 ಇತ್ತು ಅನ್ಕೊಳ್ಳಿ. ಪೆಟ್ರೋಲ್ ರೇಟ್ 1 ಲೀಟರ್ಗೆ $102 ಇತ್ತು. ಸತತವಾಗಿ 3 ಬಾರಿ ಹೆಚ್ಚಿಗೆ ಆಗಿದ್ರಿಂದ ಒಂದು $6 ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಎಷ್ಟಾಯ್ತು? 102 ಪ್ಲಸ್ 6 $108 ಆಯ್ತು. ಆ $108 ಹೆಚ್ಚಾಗಿರೋದು ಎಷ್ಟು? $6. ಆ $6 30%, $6 30%, ಶೇಕಡ 30 ಅಂದ್ರೆ ಎಷ್ಟಾಗುತ್ತೆ? ₹1.80. ಆ ₹1.80 ಇದೆಯಲ್ಲ, ಪ್ರತಿ